ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ಶ್ರಾವಣಿ ನಿಜಕ್ಕೂ ವಿಜಯಾಂಬಿಕಾ ಕೊಟ್ಟಂತ ಡೀಲ್ಗೆ ಒಪ್ಕೊಂಡ್ರ. ಖಂಡಿತವಾಗ್ಲೂ ಆ ಒಂದು ಕಂಡೀಷನ್ಗೆ ಒಪ್ಕೊಂಡು ಅಪ್ಪನ ಆಸ್ತಿಯನ್ನ ಮರಳಿ ವಾಪಸ್ ಪಡ್ಕೊಂಡ್ಲ. ಏನಾಯ್ತು, ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ವಿಜಯಾಂಬಿಕಾ ಯಾವುದೇ ರೀತಿಯಲ್ಲೂ ಕೂಡ ಶ್ರಾವಣಿಯನ್ನ ಎಲೆಕ್ಷನ್ ಇಂದ ದೂರ ಇರಿಸೋದಕ್ಕಾಗ್ತಿಲ್ಲ. ಶ್ರಾವಣಿಯನ್ನ ಎಲೆಕ್ಷನ್ ಇಂದ ದೂರ ಇರಿಸಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನಗಳನ್ನ ಕೂಡ ಮಾಡಿದ್ರು. ಇಲ್ಲಿ ಮದನ್ನ ಬಳಸ್ಕೊಂಡು ಶ್ರಾವಣಿಯನ್ನ ಜೈಲಿಗೆ ಕಳಿಸಿದ್ರು. ಅಲ್ಲಿಂದ ಕೂಡ ಶ್ರಾವಣಿ ಬಚಾವಾದ್ಲು. ಇದರ ನಡುವೆ ಇಲ್ಲಿ ಶ್ರಾವಣಿ ಯಾವುದೇ ರೀತಿ ತಪ್ಪು ಮಾಡದೇ ಇದ್ರು ಯಾವುದೋ ಹುಡುಗಿಯನ್ನ ಬಿಟ್ಟು ಇಲ್ಲಿ ಶ್ರಾವಣಿಯನ್ನ ಒಂದು ವಿಷಯದಲ್ಲಿ ಲಾಕ್ ಮಾಡಿದ್ರು. ಆ ಒಂದು ಸೀರಿಯಸ್ ಇಶ್ಯೂ ಅಲ್ಲಿ ಲಾಕ್ ಆದ್ರೂ ಕೂಡ ಇಲ್ಲಿ ಶ್ರಾವಣಿ ಹೊರಗಡೆ ಬರ್ತಾಳೆ. ಬಿಕಾಸ್ ಆಕೆ ತಪ್ಪು ಮಾಡಿಲ್ಲ ಅನ್ನೋದನ್ನ ಅಲ್ಲಿಗೆ ಬಂದಂತ ಲಾಯರ್ ಸಾಬೀತುಪಡಿಸ್ತಾರೆ. ಇದರ ಮುಖಾಂತರ ಇಲ್ಲಿ ವಿಜಯಾಂಬಿಕಾಗೆ ಪ್ರತಿ ಹಂತದಲ್ಲೂ ಕೂಡ ಸೋಲಾಗ್ತದ. ಅದರ ಜೊತೆಗೆ ಆಕೆಯ ಪ್ಲಾನ್ ಏನೇ ಇದ್ರೂ ಕೂಡ ಎಲ್ಲವೂ ಕೂಡ ಮೊದಲೇ ಶ್ರಾವಣಿಗೆ ಗೊತ್ತಾಗ್ತದೆ. ಅದಕ್ಕೆ ಕಾರಣ ಮದನ್. ಆದ್ರೆ ಒಂದು ಸಣ್ಣ ಸುಳಿವನ್ನ ಕೂಡ ಇಲ್ಲಿ ಮದನ್ ವಿಜಯಾಂಬಿಕಾಗೆ ಬಿಟ್ಕೊಡ್ತಿಲ್ಲ. ಅದೇ ಕಾರಣಕ್ಕೆ ಇಲ್ಲಿ ವಿಜಯಾಂಬಿಕಾ ಕೂಡ ನಾನು ಯಾವುದೇ ರೀತಿಯಲ್ಲೂ ಕೂಡ ಶೇರ್ ಮಾಡ್ಕೋಬಾರ್ದು, ಈ ಒಂದು ಪ್ಲಾನ್ ಅನ್ನ ನಾನೇ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿದ್ದಾರೆ. ಹಾಗಾಗಿ ಮಗುದೊಂದು ದೊಡ್ಡ ತಂತ್ರವನ್ನೇ ಹೂಡಿದ್ದಾರೆ ವಿಜಯಾಂಬಿಕಾ. ಆ ಒಂದು ದೊಡ್ಡ ತಂತ್ರ ಏನು ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನಕ್ಕೆ ಇಲ್ಲಿ ಮದನ್ ಮುಂದಾಗ್ತಾರೆ. ಬಟ್ ಯಾವುದೇ ರೀತಿಯಲ್ಲೂ ಕೂಡ ಯೂಸ್ ಆಗೋದಿಲ್ಲ. ಇತ್ತ ಕಡೆ ಶ್ರಾವಣಿ ಇಡೀ ಜನಗಳ ಮನಸ್ಸಲ್ಲಿ ನೆಚ್ಚಕ್ಕೂ ಕೂಡ ಮನೆ ಮಾಡಿದ್ದಾರೆ. ಜೊತೆಗೆ ಮನೆಯಲ್ಲೂ ಕೂಡ ಇಲ್ಲಿ ಶ್ರಾವಣಿಗೆ ಅರಿಶಿನ ಕುಂಕುಮಕ್ಕೆ ಕರೆದಿದ್ದಾರೆ. ಜೊತೆಗೆ ಇಲ್ಲಿ ಎಲೆಕ್ಷನ್ ಕಾರಣಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಕ್ಯಾಂಪನ್ ಮಾಡಬಾರ್ದು ಇನ್ನು ಅಂತ ಹೇಳಿ ಕೂಡ ಆದೇಶ ಬಂದಿದೆ. ಯಾಕಂದ್ರೆ ಇನ್ನು ಜಸ್ಟ್ ಒಂದೆರಡು ದಿನದಲ್ಲಿ ಎಲೆಕ್ಷನ್ ಇರೋದ್ರಿಂದ ಯಾವುದೇ ರೀತಿಯ ಕ್ಯಾಂಪನ್ ಮಾಡುವ ಹಾಗಿಲ್ಲ. ಆದ್ರೆ ಇತ್ತ ಕಡೆ ವಿಜಯಾಂಬಿಕಾ ಕೊನೆಯ ಹಂತದವರೆಗೂ ಕೂಡ ತನ್ನ ಪ್ರಯತ್ನವನ್ನ ಬಿಡ್ತಿಲ್ಲ. ಯಾಕಂದ್ರೆ ಇಲ್ಲಿ ಶ್ರಾವಣಿಗೆ ಇರ್ತಕ್ಕಂಥ ಜನ ಬೆಂಬಲನ ನೋಡಿದ್ರೆ ಶ್ರಾವಣಿನೇ ವಿಧಾನಸೌಧಕ್ಕೆ ಕಾಲಿಟ್ಟು ತಾವು ಸೋಲ್ಬೇಕಾಗಬಹುದು ಅನ್ನೋ ಭಯ ವಿಜಯಾಂಬಿಕಾಗೆ ಉಂಟಾಗಿದೆ. ಅದೇ ಕಾರಣಕ್ಕೆ ಇಲ್ಲಿ ವಿಜಯಾಂಬಿಕಾ ಸತ್ರು ಪರವಾಗಿಲ್ಲ, ಆದ್ರೆ ಸೋಲನ್ನ ನಾನು ಒಪ್ಕೊಳ್ಳುವುದಿಲ್ಲ ಅಂತ ಹೇಳಿ ಪಣ ತೊಟ್ಟಿದ್ದಾರೆ. ಅದೇ ಒಂದು ಕಾರಣದಿಂದ ಇಲ್ಲಿ ವಿಜಯಾಂಬಿಕಾ ಶ್ರಾವಣಿಗೆ ಒಂದು ಆಫರ್ ಅನ್ನ ಕೊಡೋದಕ್ಕೆ ಮುಂದಾಗ್ತಿದ್ದಾರೆ. ಇತ್ತ ಕಡೆ ಶ್ರಾವಣಿ ಮನೆಗೆ ವಿಜಯಾಂಬಿಕಾ ಎಂಟ್ರಿ ಕೊಡ್ತಾರೆ. ವಿಜಯಾಂಬಿಕಾ ಎಂಟ್ರಿ ಕೊಟ್ಟಿದ್ದಾಗೆ ಎಲ್ಲರೂ ಕೂಡ ಏನಿದು ವಿಜಯಾಂಬಿಕಾ ನಮ್ಮನೆಗೆ ಬಂದಿದ್ದಾರಲ್ಲ ಅಂತ ಒಂದು ಕ್ಷಣಕ್ಕೆ ಗಾಬರಿ ಆಗ್ತಾರೆ. ತದನಂತರ ಯಾರಿಗೂ ನಿನ್ನಂತವಳಿಗೆ ಈ ಮನೆಯಲ್ಲಿ ಜಾಗ ಇಲ್ಲ ಅಂತ ಹೇಳಿ ಹೊರಗಡೆ ಕಳಿಸೋದಕ್ಕೆ ಮುಂದಾಗ್ತಾರೆ. ಆದ್ರೆ ವಿಜಯಾಂಬಿಕಾ ನಾನು ಶ್ರಾವಣಿ ಜೊತೆ ಮಾತಾಡ್ಬೇಕು ಅಂತ ಹೇಳ್ತಾರೆ. ಜೊತೆಗೆ ಈ ರೀತಿಯಾಗಿ ಸ್ವಾಗತ ಸಿಗುತ್ತೆ ಅನ್ಕೊಂಡಿರ್ಲಿಲ್ಲ. ಸಾಲಿಗ್ರಾಮದ ಕುಡಿ ಈ ರೀತಿ ಅವಮಾನ ಮಾಡುವುದ, ಶತ್ರುಗಳು ಮನೆಗೆ ಬಂದ್ರು ಕೂಡ ಅವರನ್ನ ಗೌರವಿಸಬೇಕು ಅಂತ ಹೇಳಿ ಸಂಸ್ಕಾರವನ್ನ ಸಾಲಿಗ್ರಾಮ ಕಳಿಸ್ಕೊಡುತ್ತಾ. ಆದ್ರೆ ಶ್ರಾವಣಿ ನೀನ್ ಇಂಥ ಕೆಲಸ ಮಾಡ್ತಿದ್ಯಾ ಅಂತಿದ್ದಾಗ ಇಲ್ಲಿ ಶ್ರಾವಣಿ ಮನೆಗೆ ಬರಬಹುದು, ನಮ್ಮ ಮನೆಗೆ ಬಂದಿದ್ದ ಯಾರನ್ನ ಕೂಡ ಹಾಗೆ ಕಳಿಸೋದಿಲ್ಲ ಅಂತ ಹೇಳಿದ್ದ ವಿಜಯಾಂಬಿಕಾನ ಮನೆ ಒಳಗಡೆ ಕರ್ಕೊತಾರೆ. ಮನೆ ಒಳಗಡೆ ವಿಜಯಾಂಬಿಕಾ ಬರ್ತಿದ್ದಾಗನೇ ಇದ್ದ ಕಡೆ ನಂದಿನಿ ಅಮ್ಮ ಕೂಡ ಎಂಟ್ರಿ ಕೊಡ್ತಾರೆ. ನಂದಿನಿ ಅಮ್ಮ, ಏ ವಿಜಯಾಂಬಿಕಾ ಯಾಕೆ ಇಲ್ಲಿಗೆ ಬಂದಿದ್ಯಾ, ನನಗೆ ಗೊತ್ತಿದೆ ನೀನು ಯಾವುದೇ ರೀತಿಯ ತಂತ್ರ ಕುತಂತ್ರ ಇಲ್ಲದೆ ಇಲ್ಲಿಗೆ ಬರುವುದಕ್ಕೆ ಸಾಧ್ಯ ಇಲ್ಲ, ಬೇರೆ ಏನೋ ತಂತ್ರ ಕುತಂತ್ರವನ್ನ ಮಾಡ್ಕೊಂಡೆ ಈ ಒಂದು ಮನೆ ಕಾಲಿಟ್ಟಿದ್ಯಾ ಅಂತ. ಆಗ ವಿಜಯಾಂಬಿಕಾ ಹೇಳುವುದು, ಹೌದು ನೀನು ಹೇಳ್ತಿರುವುದು ನಂದಿನಿ ಕರೆಕ್ಟ್ ಆಗಿದೆ, ನನಗ್ ಲಾಭ ಇಲ್ಲದೆ ನಾನು ಯಾರಿಗೂ ಕೂಡ ಏನು ಮಾಡುವುದಿಲ್ಲ. ಅದೇ ರೀತಿಯಾಗಿ ಇವತ್ತು ನನ್ನ ಲಾಭದ ಯೋಚನೆಯಿಂದಾನೇ ನಾನು ಕೂಡ ಇಲ್ಲಿಗೆ ಬಂದಿರೋದು ಅಂತ ಹೇಳ್ತಾರೆ. ಯಾಕೆ ಏನು ಅಂತ ಕೇಳ್ತಿದ್ದಾಗೆ ಈ ಕಡೆ ಶ್ರಾವಣಿ ಮುಂದೆ ಒಂದು ದೊಡ್ಡ ಆಫರ್ ಅನ್ನ ಇಡ್ತಾರೆ ವಿಜಯಾಂಬಿಕಾ. ನೋಡು ಶ್ರಾವಣಿ, ನಿನ್ನ ತಾತ ಎಷ್ಟೆಲ್ಲ ಆಸ್ತಿ ಇದ್ರೂ ಕೂಡ ಎಷ್ಟೆಲ್ಲ ಕಷ್ಟಪಟ್ಟು ತಲೆತಲಾಂತರದಿಂದ ಬಂದಂತ ಆಸ್ತಿಯನ್ನ ಉಳಿಸ್ಕೊಂಡು ತಾನು ದೊಡ್ಡದಾಗಿ ಆಸ್ತಿಯನ್ನ ಮಾಡಿದ್ರು. ಜೊತೆಗೆ ನಿನ್ನ ತಂದೆ ವೀರೇಂದ್ರ ದೇಸಾಯಿ ಕೂಡ ಅದೇ ರೀತಿಯಾಗಿ ಸಾಕಷ್ಟು ಆಸ್ತಿಯನ್ನ ಮಾಡಿದ್ರು. ಆದ್ರೆ ಅವರಿಬ್ರು ಕೂಡ ತಮ್ಮ ಆಸ್ತಿಯನ್ನ ಕಳ್ಕೊಂಡಿದ್ದಾರೆ. ಎಲ್ಲ ಆಸ್ತಿ ಕೂಡ ಈಗ ನನ್ನ ಕೈವಶದಲ್ಲಿದೆ. ಜೊತೆಗೆ ವೀರೇಂದ್ರ ಈ ರೀತಿಯಾಗಿ ಎಲ್ಲೋ ಮೂಲೆಯಲ್ಲಿ ಯಾವುದೋ ಬಾಡಿಗೆ ಮನೆಯಲ್ಲೆಲ್ಲ ಇದ್ದಾನೆ. ಪಾಪ ಎಲ್ಲವನ್ನ ಕೂಡ ಕಳ್ಕೊಂಡು ನಿನ್ನಪ್ಪ ಯಾವ ರೀತಿ ಬದುಕದಂತ ಮನುಷ್ಯ ಅದೆಲ್ಲ ಕೂಡ ಗೊತ್ತದ ಅಲ್ವಾ. ಇವಾಗ ನೋಡು, ನಾನು ನನ್ನ ಹೆಸರಲ್ಲಿ ಇರ್ತಕ್ಕಂಥ ಎಲ್ಲ ಆಸ್ತಿಯನ್ನ ಕೂಡ ನಿನ್ನ ಹೆಸರಿಗೆ ಬರ್ದ್ಕೊಡು ಯೋಚನೆ ಮಾಡಿದ್ದೀನಿ. ಇಲ್ಲಿ ಪತ್ರ ಕೂಡ ರೆಡಿ ಆಗಿದೆ, ನಿನ್ನ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ. ಈಗ ನೀನ್ ಸೈನ್ ಹಾಕಿದ್ರೆ ಅದಕ್ಕೆ ನಾನ್ ಸೈನ್ ಹಾಕಿದ್ರೆ ಕತೆ ಮುಗೀತು. ಎಲ್ಲ ನಿಮ್ಮಪ್ಪ ಕಳ್ಕೊಂಡಿರೋ ಪ್ರತಿ ಆಸ್ತಿ ಕೂಡ, ಸಾಲಿಗ್ರಾಮದ ಆಸ್ತಿ ಕೂಡ ಈಗ ನಿನ್ನ ಕೈ ಸೇರುತ್ತೆ. ಬಟ್ ಅದಕ್ಕೆ ಒಂದು ಕಂಡೀಷನ್ ಇದೆ, ನೀನು ಎಲೆಕ್ಷನ್ ಇಂದ ನಾನು ವಾಪಸ್ ತಗೋತಾ ಇದ್ದೀನಿ, ಯಾರು ನನಗೆ ವೋಟ್ ಹಾಕಬೇಡಿ, ನಾನು ಇದಕ್ಕೆ ಎಲಿಜಿಬಲ್ ಅಲ್ಲ,
ನಿಜವಾಗ್ಲೂ ಕೂಡ ವಿಜಯಾಂಬಿಕಾ ಅರ್ಹಳಾಗಿದ್ದಾರೆ, ಅವ್ರಿಗೆ ನೀವು ವೋಟ್ ಹಾಕಬೇಕಾಗತ್ತೆ ಅಂತ ಹೇಳಿ ನೀನು ಒಂದು ವಿಡಿಯೋವನ್ನ ಮಾಡಿಕೊಡ್ಬೇಕು. ಆ ವಿಡಿಯೋವನ್ನ ಹೇಗೆ ವೈರಲ್ ಮಾಡಬೇಕು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತದೆ ಅಂತ ಹೇಳಿ ಆಫರನ್ನು ಇಡ್ತಾರೆ. ಕಡೆ ಇಡೀ ಮನೆಯವರು ಸಿಡಿದು ಹೇಳ್ತಾರೆ, ನಾನು ಹೊರಗಡೆನೆ ನಿಂತ್ಕೊಂಡಿರ್ತೀನಿ, ಯೋಚನೆ ಮಾಡಿ ನಿನ್ನ ತೀರ್ಮಾನ ಏನು ಅಂತ ಹೇಳು, ಈ ಆಫರ್ ಮತ್ತೆ ನಿನಗೆ ಸಿಗೋದಿಲ್ಲ ಅಂತ ಹೇಳಿದೆ. ಇಲ್ಲಿ ವಿಜಯಾಂಬಿಕಾ ಹೊರಗಡೆ ಹೋಗ್ತಾರೆ. ಈ ಕಡೆಗೆ ಮದನ್ಗೆ ಗೊತ್ತೇ ಆಗ್ತಿಲ್ಲ ವಿಜಯಾಂಬಿಕಾ ಏನ್ ಪ್ಲಾನ್ ಮಾಡ್ಕೊಂಡು ಶ್ರಾವಣಿ ಮನೆಗೆ ಹೋಗಿದ್ದಾರೆ ಅಂತ. ಗೊತ್ತಿದ್ರೆ ಏನಾದ್ರೂ ಮಾಡಬಹುದಿತ್ತು ಅಂತಾನೆ ಅನ್ಕೋತಾರೆ. ಬಟ್ ಯಾವುದೇ ವಿಷಯವನ್ನ ಕೂಡ ಇಲ್ಲಿ ವಿಜಯಾಂಬಿಕಾ ಈಗ ಮದನ್ಗೆ ಹೇಳ್ದೇ ಇರುವುದರಿಂದಾಗಿ ಇಲ್ಲಿ ಮದನ್ಗೆ ಯಾವ ವಿಷಯ ಕೂಡ ಗೊತ್ತಾಗ್ತಿಲ್ಲ. ಹಾಗಾಗಿ ಇಲ್ಲಿ ಮದನ್ಗೆ ಏನ್ ಮಾಡಬೇಕು ಅಂತಾನೆ ತಿಳಿದಿಲ್ಲ. ಈ ವಿಜಯಾಂಬಿಕಾ ಇಷ್ಟು ವರ್ಷಗಳ ಕಾಲ ನನ್ನ ಒಂದು ಜನ್ಮ ರಹಸ್ಯವನ್ನೇ ಬಚ್ಚಿಟ್ಟಿದ್ದು ನನ್ನ ಅಪ್ಪ ಅಮ್ಮನಿಂದ ದೂರ ಮಾಡಿದ್ಲು. ಇವತ್ತು ಶ್ರಾವಣಿಯನ್ನ ಅವರ ಅಪ್ಪ ಅಮ್ಮನಿಂದ ಇಷ್ಟು ವರ್ಷಗಳ ಕಾಲ ದೂರ ಮಾಡಿದ್ದು ಈಗ ಏನ್ ಕುತಂತ್ರ ಮಾಡೋದಕ್ಕೆ ಅಂತ ಹೋಗಿದ್ದಾರೆ, ಏನ್ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ. ಅದೇ ಒಂದು ಟೈಮ್ಗೆ ವಿಜಯಾಂಬಿಕಾ ಹೊರಗಡೆ ಬರ್ತಾರೆ. ಏನ್ ಹೇಳಕ್ ಹೋಗಿದ್ದೆ ನೀನು ಅವ್ರಿಗೆ, ಏನು ಆಫರ್ ಕೊಟ್ಟು ಬಂದಿದ್ಯಾ ಅಂತ ಕೇಳಿದಾಗ ಏನಿಲ್ಲ ಮದನ್ನ, ನಿನಗೆ ಗೊತ್ತಿದ್ಯಾ ಆಸ್ತಿ ಅಂತಕ್ಕಂಥದ್ದು ಎಲ್ಲವನ್ನ ಕೂಡ ಬದಲಾಯಿಸುತ್ತಂತ. ವೀರೇಂದ್ರ ದೇಸಾಯಿ ಹಾಗೆ ಸಾಲಿಗ್ರಾಮದ ಇಡೀ ಆಸ್ತಿ ನನ್ನ ಕೈವಶದಲ್ಲಿತ್ತು. ಇಡೀ ಆಸ್ತಿಯನ್ನ ನಾನು ನನ್ನ ಹೆಸರಿಗೆ ಮಾಡ್ಕೊಂಡಿದ್ದೆ. ಆದ್ರೆ ಇವಾಗ ಆ ಒಂದು ಆಸ್ತಿಯನ್ನ ಮರಳಿ ಅವರಿಗೆ ವಾಪಸ್ ಕೊಡ್ತೀನಿ ಅಂತ ಹೇಳಿ ಶ್ರಾವಣಿಗೆ ನಾನು ಆಫರ್ ಕೊಟ್ಟಿದ್ದೀನಿ. ಆ ಆಫರ್ಗೆ ಒಪ್ಕೊಂಡು ಆಕೆ ಎಲೆಕ್ಷನ್ ಇಂದ ನಾನು ದೂರ ಸರಿತೀನಿ ಅನ್ನೋ ಒಂದು ಮಾತನ್ನ ಹೇಳ್ಬೇಕಾಗಿದೆ. ಆ ರೀತಿ ಆದ್ರೆ ಖಂಡಿತವಾಗ್ಲೂ ಈ ಎಲೆಕ್ಷನ್ ಅಲ್ಲಿ ನನ್ನನ್ನು ಯಾರು ಕೂಡ ಬೀಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ವಿಜಯಾಂಬಿಕಾ ಅನ್ಕೊಂಡಿದ್ದಾರೆ. ಜೊತೆಗೆ ಮ್ಯಾಡಿ ಜೊತೆ ಕೂಡ ಹೇಳ್ತಿದ್ದಾರೆ. ಅದಕ್ಕೆ ಇಲ್ಲಿ ಮದನ್ ಏನ್ ಮಾತಾಡ್ತಿದ್ಯಾ, ಅಷ್ಟೆಲ್ಲ ಕಷ್ಟಪಟ್ಟು ಆಸ್ತಿ ಬರ್ಸ್ಕೊಂಡು ಈ ಆಸ್ತಿಯನ್ನ ಶ್ರಾವಣಿ ಕೊಟ್ಬಿಡ್ತೀಯ ಜಸ್ಟ್ ಎಲೆಕ್ಷನ್ಗೋಸ್ಕರ ಅಂದಾಗ ಏನ್ ಅನ್ಕೊಂಡಿದ್ಯಾ ಮಾಡಿ ನೀನು. ಎಲೆಕ್ಷನ್ ನನ್ನ ಕನಸು, ನನ್ನ ಡ್ರೀಮ್, ನಾನೇ ಫಸ್ಟ್ ಮಹಿಳಾ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀನಿ. ಅದೆಲ್ಲ ಸಾಧ್ಯ ಆಗ್ಬೇಕು ಅಂದ್ರೆ ನಾನು ಈ ಒಂದು ವಿಧಾನಸೌಧದ ಮೆಟ್ಲನ್ನ ಹತ್ಲೇಬೇಕಲ್ವಾ, ಅದ್ರ ಮುಂದೆ ಇದು ಏನೇನು ಅಲ್ಲ, ಇಂಥದ್ದು ಬೇಕಾದಷ್ಟು ನಾನು ಸಂಪಾದನೆ ಮಾಡಬಲ್ಲೆ ಅಂತ ಹೇಳಿ ವಿಜಯಾಂಬಿಕಾ ಮಾತನಾಡ್ತಿದ್ದಾರೆ. ಇದರ ನಡುವೆ ಇಲ್ಲಿ ಶ್ರಾವಣಿಗೆ ನಂದಿನಿಯಮ್ಮ ಮನೆಯವರು ಸುಬ್ಬು ಎಲ್ಲರೂ ಕೂಡ ಬುದ್ಧಿ ಹೇಳ್ತಿದ್ದಾರೆ. ಈ ಕಡೆ ಶ್ರಾವಣಿ ತನ್ನ ನಿರ್ಧಾರವನ್ನ ಮಾಡಿದ್ದಾಗಿದೆ. ಇತ್ತ ಕಡೆ ವಿಜಯಾಂಬಿಕಾ ಕೂಡ ಒಂದಷ್ಟು ಸಮಯವನ್ನ ಕೊಟ್ಟು ಮರಳಿ ಮನೆಗೆ ವಾಪಸ್ ಬರ್ತಾರೆ. ವಾಪಸ್ ಬರ್ತಿದ್ದಾಗನೇ ಇಲ್ಲಿ ಶ್ರಾವಣಿಯನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಏನ್ ಶ್ರಾವಣಿ, ಏನ್ ಯೋಚನೆ ಮಾಡ್ದ ನೀನು, ಇಡೀ ಆಸ್ತಿಯನ್ನ ತೆಗೆದುಕೊಳ್ತೀಯೋ ಅಥವಾ ಇಲ್ಲಿ ನನ್ಗೆ ಆಸ್ತಿ ಬೇಡ ಅಂತ ಹೇಳಿ ಎಲೆಕ್ಷನ್ ನಲ್ಲಿ ಮುಂದುವರಿತೀಯೋ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇತ್ತ ಕಡೆ ತಾನು ಆ ಮನೆಯ ಮಗಳಾಗಿ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದಂತ ಶ್ರಾವಣಿ, ನನ್ನ ತಂದೆ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿ, ತನ್ನ ತಾತನ ಆಸ್ತಿಯನ್ನ ನಾನು ಉಳಿಸ್ಕೋಬೇಕಾಗಿದೆ. ಅದೇ ಒಂದು ಕಾರಣಕ್ಕೋಸ್ಕರನೇ ನಾನು ಈ ನಿರ್ಧಾರಕ್ಕೆ ಬರ್ತಾ ಇದ್ದೀನಿ. ನೀವು ಹೇಳಿದಾಗೆ ಖಂಡಿತ ನನಗೆ ಆಸ್ತಿ ಬೇಕು, ನಾನು ಎಲೆಕ್ಷನ್ ಅಲ್ಲಿ ನಿಲ್ಲುವುದಿಲ್ಲ ಅಂತ ಹೇಳಿ ಹೇಳ್ತಾರೆ. ಹಾಗಿದ್ರೆ ವಿಡಿಯೋ ಮಾಡು, ಈ ಕ್ಷಣನೇ ಈ ಆಸ್ತಿ ಪತ್ರ ನೀನ್ ಕೈ ಸೇರುತ್ತೆ ಅಂತ ವಿಜಯಾಂಬಿಕಾ ಹೇಳ್ತಿದ್ದಾರೆ. ಈ ಕಡೆ ನಂದಿನಿ ಅಮ್ಮ ಇರ್ಬೋದು, ಮಾವ ಇರ್ಬೋದು, ಅತ್ತೆ ಇರ್ಬೋದು, ಸುಬ್ಬು ಇರ್ಬೋದು, ಪ್ರತಿಯೊಬ್ರು ಕೂಡ ಶ್ರಾವಣಿಗೆ ಬೇಡ ಅಂತಾನೆ ಹೇಳ್ತಿದ್ದಾರೆ. ಆದ್ರೆ ಯಾರೊಬ್ಬರ ಮಾತನ್ನ ಇಲ್ಲಿ ಶ್ರಾವಣಿ ಕೇಳ್ತಾ ಇಲ್ಲ, ವಿಡಿಯೋ ರೆಕಾರ್ಡ್ ಮಾಡ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ಯಾವ ಟ್ವಿಸ್ಟ್ ಇರ್ಬೋದು? ಖಂಡಿತವಾಗ್ಲೂ ಎಲೆಕ್ಷನ್ ಅಲ್ಲಿ ಶ್ರಾವಣಿ ನಿಲ್ತಾರೆ. ವಿಜಯಾಂಬಿಕಾ ವಿರುದ್ಧ ಭಾರಿ ಅಂತರದಲ್ಲಿ ಜಯಭೇರಿಯನ್ನ ಬಾರಿಸ್ತಾರೆ. ಆದ್ರೆ ಅದರ ನಡುವೆ ಏನಾಗತ್ತೆ, ಆಸ್ತಿಯನ್ನ ತಗೊಂಡು ಇಲ್ಲಿ ಶ್ರಾವಣಿ ವಿಜಯಾಂಬಿಕಾಗೆ ಕೆಡ್ಡ ತೋಡಿ ಉಲ್ಟಾ ಹೊಡೆದು ಆಕೆ ಪ್ಲಾನ್ ಅನ್ನ ಫ್ಲಾಪ್ ಮಾಡ್ತಾರ, ಅಥವಾ ಇಲ್ಲಿ ವಿಜಯಾಂಬಿಕಾನೇ ಏನಾದ್ರೂ ತಿರುಗುಬಾಣವನ್ನ ಬಿಡ್ತಾರ? ಏನಿರ್ಬೋದು, ಯಾವ ರೀತಿಯಲ್ಲಿ ಕತೆ ಟ್ವಿಸ್ಟ್ ತಗೊಳುತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿಬೇಡಿ.